ಹಿನ್ನೆಲೆ ಕುಡಿಯುವ ನೀರು ಪೂರೈಕೆಗೆ ಅಗತ್ಯ ಕ್ರಮ ಕೈಗೊಳ್ಳಲು ಶಾಸಕರ ಸೂಚನೆ. ನಮಸ್ಕಾರ, ನಾನು ಮಧು ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಬಂಗಾರಪೇಟೆ ತಾಲೂಕು ಕಚೇರಿಯಲ್ಲಿ ಎಲ್ಲಾ ಇಲಾಖೆ ಅಧಿಕಾರಿಗಳ ಸಭೆ. ದಿನಾಂಕ 17 ಜುಲೈ 2026ರಂದು ಮಳೆ ಅಭಾವದ ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವ ಕುರಿತು ಇಂದು ಬಂಗಾರಪೇಟೆ ತಾಲೂಕು ಕಚೇರಿಯಲ್ಲಿ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲಾ ಇಲಾಖೆ ಅಧಿಕಾರಿಗಳ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ಗ್ರಾಮೀಣ ಭಾಗಗಳಲ್ಲಿ ಕುಡಿಯುವ ನೀರಿನ ಕೊರತೆ ಎದುರಾದಲ್ಲಿ ರೈತರ ಬೋರ್ವೆಲ್ಗಳನ್ನು ಬಾಡಿಗೆ ಪಡೆದು ಸಾರ್ವಜನಿಕರಿಗೆ ನೀರು ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದರು. ಜಾನುವಾರುಗಳಿಗೆ ಮೇವು ಕೊರತೆಯಾಗದಂತೆ ಅಗತ್ಯ ದಾಸ್ತಾನು ಲಭ್ಯವಿದ್ದು ಸುಮಾರು 18ರಿಂದ 20 ತಿಂಗಳುಗಳಿಗೆ ಸಾಕಾಗುವಷ್ಟು ಮೇವು ಸಂಗ್ರಹವಿದೆ ಎಂದು ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿದ್ದರು. ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿ ಮಳೆ ಅಭಾವ ಪರಿಸ್ಥಿತಿಯನ್ನು ಎದುರಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚಿಸಿದರು. ವರದಿ ಬಿಎಂ ಸಾಕಪ್ಪ, ಎಂಟಿವಿ ನ್ಯೂಸ್ ಕನ್ನಡ, ಬಂಗಾರಪೇಟೆ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಟಾಸ್ಕ್ ಸಭೆಯನ್ನ ಕರೆದಿದ್ದು, ಈ ಸಭೆಯಲ್ಲಿ ಸದಸ್ಯರಾಗಿರ್ತಕ್ಕಂಥ ತಹಶೀಲ್ದಾರ್ ಶ್ವೇತಾರ್ ಅವರು, ಕಾರ್ಯನಿರ್ವಹಣಾಧಿಕಾರಿ ಇರ್ತಕ್ಕಂಥ ರವಿಕುಮಾರ್ ಅವರು, ಪೌರಾಯುಕ್ತರು, ಸಹಾಯಕ ಕೃಷಿ ನಿರ್ದೇಶಕರು, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ನಮ್ಮ ಕಾರ್ಯಪಾಲಕ ಅಭಿಯಂತರರು, ಮೆಸ್ಕಾಂ, ಕುಡಿಯುವ ನೀರಿನ ಸರಬರಾಜು ಇಲಾಖೆಯ ಅಧಿಕಾರಿಗಳು, ಪುರಸಭಾ ಅಧಿಕಾರಿಗಳು, ಸರ್ಕಾರಿ ಆಸ್ಪತ್ರೆ ಅಧಿಕಾರಿಗಳು, ಪಶುವೈದ್ಯ ಅಧಿಕಾರಿಗಳು ಅವೆಲ್ಲ ಸೇರಿ ಇವತ್ತು ಸಭೆಯನ್ನು ಮಾಡಿದರು. ಈ ಬಂಗಾರಪೇಟೆ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಇತ್ತೀಚೆಗೆ ಮಳೆ ಅಭಾವದಿಂದ ಸುಮಾರು 60 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ತೊಂದರೆ ಈಗಾಗಲೇ ಇದೆ. ಆ ತೊಂದರೆಯನ್ನು ನೀಗಿಸಲು ಇವತ್ತು ನಾವು ಪರ್ಯಾಯವಾಗಿ ಗ್ರಾಮದಲ್ಲಿ ಲಭ್ಯವಿರತಕ್ಕಂಥ ರೈತರ ಬೋರ್ವೆಲ್ಗಳನ್ನು ಬಾಡಿಗೆ ಆಧಾರದ ಮೇಲೆ ಪಡೆದು ಆ ಮೂಲಕ ತುರ್ತಾಗಿ ಕುಡಿಯುವ ನೀರು ಕೊಡುವ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಇವತ್ತು ಕ್ರಮ ತಗೊಂಡಿದ್ದೀವಿ. ಮತ್ತು ಎಲ್ಲೆಲ್ಲಿ ಅಗತ್ಯತೆ ಇದೆಯೋ ಅಲ್ಲೆಲ್ಲ ಕಡೆ ಕೂಡ ಬೋರ್ವೆಲ್ಲನ್ನು ಕೊರೆದು ಆ ಮುಖಾಂತರ ಸಮಗ್ರವಾಗಿ ಕುಡಿಯುವ ನೀರು ಕೊಡಬೇಕು ಅಂತ ಹೇಳಿ ಇವತ್ತು ತೀರ್ಮಾನವನ್ನು ತಗೊಂಡು, ಎರಡನೇದಾಗಿ ಈಗಾಗಲೇ ಹೊಸದಾಗಿ ಸುಮಾರು 80 ಕಡೆ RO ಫಿಲ್ಟರ್ಗಳನ್ನು ಹಾಕ್ತಾ ಇದ್ದೀವಿ. ಎಲ್ಲೆಲ್ಲಿ ಹಳೆ ಫಿಲ್ಟರ್ ರಿಪೇರಿ ಬಂದಿತ್ತು ಅವೆಲ್ಲವನ್ನು ಕೂಡ ಮಾಡಬೇಕು ಅಂತೇಳಿ ಕಳೆದ ಸಭೆ ತಗೊಂಡಿದ್ವಿ. ಇಲ್ಲಿ ಕೆಲವು ರಿಪೇರಿ ಮಾಡಿದ್ದೀವಿ. ಉಳಿದಿರ್ತಕ್ಕಂಥದ್ದನ್ನು ಈ ಒಂದು ವಾರದಲ್ಲಿ ಪೂರ್ತಿ ಮಾಡಿ ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ಕೊಡಬೇಕು ಅಂತ ಕೂಡ ಇವತ್ತು ಸಭೆ ತೀರ್ಮಾನ ತಗೊಂಡಿದ್ದೀವಿ. ನಗರ ವ್ಯಾಪ್ತಿಯಲ್ಲಿ ಈಗಾಗಲೇ ಸುಮಾರು 50 ಕೊಳವೆ ಬಾವಿಗಳಲ್ಲಿ ನೀರಿನ ಮಟ್ಟ ಬತ್ತಿ ಹೋಗಿದೆ. ಕೆರೆಗಳಿಂದ ಕೂಡ ಬರ್ತಕ್ಕಂಥ ನೀರು ಕಡಿಮೆ ಆಗಿದೆ. ಹೀಗಾಗಿ ನಗರ ವ್ಯಾಪ್ತಿಯಲ್ಲಿ ಹೆಚ್ಚಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪೌರಾಯುಕ್ತರು ಬಟ್ ನಾವೆಲ್ಲ ಕೂಡ ಸಭೆ ತೀರ್ಮಾನ ತಗೊಂಡು ಕೊಳವೆ ಬಾವಿಗಳನ್ನು ಕೊಡಿಸಲಿಕ್ಕೆ, ಜೊತೆಗೆ ಈಗಾಗಲೇ ಹಿಂದೆ ನಾನು ಹತ್ಗಿರಿಕೊಪ್ಪ ಕೆರೆಯಲ್ಲಿ ಒಂದು ಪಂಪ್ ಹೌಸನ್ನು ಮಾಡಿ ಕೊಡಬೇಕು ಪರಿಸ್ಥಿತಿಯಲ್ಲಿ ಸಾಧ್ಯವಾದರೆ ಹತ್ಗಿರಿಕೊಪ್ಪದಲ್ಲಿರ್ತಕ್ಕಂಥ ಮತ್ತೆ ಪಂಪ್ ಹೌಸ್ಗೆ ಅದು ರಿನೋವೇಷನ್ ಮಾಡಿ ಅಲ್ಲಿಂದ ಮತ್ತೆ ಸಂಪಿಗೆ ನೀರು ತಗೊಳ್ಳೋದಕ್ಕೆ ಕೂಡ ಕ್ರಮ ತಗೋಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿ ಬಂಗಾರಪೇಟೆ ತಾಲೂಕಿನಲ್ಲಿ ಏನು ಮಳೆ ಆಧಾರಿತ ಬೆಳೆದಾಗಿರ್ತಕ್ಕಂಥ ರಾಗಿ, ಶೇಂಗಾ, ಅವರೆ, ತೊಗರಿ ಬಿತ್ತನೆ ಆಗಬೇಕಾಗಿತ್ತು. ಕೇವಲ ಇದುವರೆಗೂ ಕೂಡ 5% ಮಾತ್ರ ಬಿತ್ತನೆ ಆಗಿದೆ. ಅಂದರೆ 95% ಭಾಗ ಬಿತ್ತನೆ ಆಗಿಲ್ಲ ಮಳೆ ಅಭಾವದ ಕಾರಣದಿಂದಾಗಿ. ಅದನ್ನು ಕೂಡ
ಸರ್ಕಾರದ ಗಮನ ತರಲಿಕ್ಕೆ ಇವತ್ತು ನಾವು ತೀರ್ಮಾನ ತಗೊಂಡಿದ್ದೀವಿ. ಜೊತೆಗೆ ನಮ್ಮಲ್ಲಿ ಇವತ್ತು ತೋಟಗಾರಿಕೆ ಕೃಷಿ ಇಲಾಖೆಯಲ್ಲಿ ಯಾವುದೇ ರಸಗೊಬ್ಬರ ಕೊರತೆ ಇಲ್ಲ ಮತ್ತು ಇವತ್ತು TIPCMS ಕೂಡ ಸಾಕಷ್ಟು ದಾಸ್ತಾನು ಇಟ್ಟಿದ್ದೇವೆ. ಬಂಗಾರಪೇಟೆ ತಾಲೂಕಿನಲ್ಲಿ ಬಿತ್ತನೆ ಬೀಜ ರಸಗೊಬ್ಬರದ ಕೊರತೆ ಇಲ್ಲ. ಮಳೆ ಬಂದ ತಕ್ಷಣವೇ ರೈತರು ಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳನ್ನು ಬಿತ್ತನೆ ಬೀಜಗಳನ್ನು ಸರ್ಕಾರ ವತಿಯಿಂದ ಸರಬರಾಜು ಮಾಡ್ತೀವಿ. ಅದನ್ನು ಕೂಡ ನಾವೆಲ್ಲ ಇಲಾಖೆಗಳನ್ನು ಸೂಚಿಸಿಟ್ಟಿದ್ದೇವೆ. ಮತ್ತು ಮುಂದೆ ಬರಬಹುದಾಗಿರ್ತಂಥ ಜಾನುವಾರುಗಳ ಮೇವು ಕೂಡ ಸುಮಾರು ಇನ್ನೂ 18-20 ತಿಂಗಳಿಗಾಗುವಷ್ಟು ನಮ್ಮಲ್ಲಿ ಆಹಾರ ದಾಸ್ತಾನು ಇದೆ, ಮೇವು ದಾಸ್ತಾನು ಇದೆ. ಅಗತ್ಯ ಬಿದ್ದರೆ ಮೇವಿನ ಬ್ಯಾಗ್ಗಳನ್ನು ಕೂಡ ಮಾಡಿ ಆ ಮೂಲಕ ಜಾನುವಾರುಗಳಿಗೆ ಮೇವು ಸರಬರಾಜು ಮಾಡಲು ಕೂಡ ನಾವು ಸನ್ನದ್ಧರಾಗಿದ್ದೇವೆ. ನಮ್ಮ ತಾಲೂಕು ಆಡಳಿತ ನಾವು ತಯಾರಾಗಿದ್ದೇವೆ. ಕಡ್ಡಾಯವಾಗಿ ಹೇಳಿದ್ದೇನೆ, ನೀವು ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿದ್ದು ರೈತರಿಂದ ಬರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ, ಜಾನುವಾರು ಸಮಸ್ಯೆ ಆಗ್ಬೋದು, ಬಿತ್ತನೆ ಬೀಜ ಆಗ್ಬೋದು, ಕುಡಿಯುವ ನೀರು ಆಗ್ಬೋದು, ಇವೆಲ್ಲದಕ್ಕೂ ಕೂಡ ಸ್ಪಂದಿಸಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದೇನೆ. ಜೊತೆಗೆ ಕಳೆದ ಒಂದು 15 ದಿವಸಗಳಿಂದ ರೈತರು ಕೊಡ್ತಕ್ಕಂಥ ವಿದ್ಯುತ್ತಿನ ವ್ಯತ್ಯಯ ಆಗ್ತದೆ. ಈ ಬಗ್ಗೆ ನಾನಿವತ್ತು ನಮ್ಮ ರೈತ ಮುಖಂಡರು ಕೂಡ ಧರಣಿ ಮಾಡೋದ್ರ ಮುಖಾಂತರ ಆ ಸಮಸ್ಯೆಗಳನ್ನು ಗಮನಕ್ಕೆ ತಂದರು. ನಾನಿವತ್ತು ತಕ್ಷಣ ಇಲ್ಲಿ ಬೆಸ್ಕಾಂ, KPTCL ಎಲ್ಲ ಇಂಜಿನಿಯರ್ಗಳನ್ನು ಕರೆಸಿ ಮತ್ತು ದೂರವಾಣಿ ಮುಖಾಂತರ ಚೀಫ್ ಇಂಜಿನಿಯರ್ ಮಾತಾಡಿದ್ದೇನೆ. ಅವರು ಏನು ಸಮಸ್ಯೆ ಇದೆ, ವಿಶೇಷವಾಗಿ ಬಂಗಾರಪೇಟೆ ತಾಲೂಕಿಗೆ 2 ದಿವಸ ಒಳಗಾಗಿ ಸಮಸ್ಯೆಯನ್ನು ಸರಿ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಬಹುಶಃ ನಾವು ರೈತರ ಪರವಾಗಿದ್ದೇವೆ. ನಮ್ಮ ಸರ್ಕಾರದ ಏನು ಪ್ರಣಾಳಿಕೆಯಲ್ಲಿ ಮಾತು ಕೊಟ್ಟಿದ್ವೋ ಆ ಮಾತನ್ನು ನಡೆಸ್ಕೊಳ್ಳಲಿಕ್ಕೆ ನಾವೆಲ್ಲ ಕೂಡ ಸರ್ಕಾರ ಮತ್ತು ನಾವು ಬದ್ಧರಾಗಿದ್ದೇವೆ. ಕೆಲವು ದಿನಗಳಿಂದ ವಿದ್ಯುತ್ ವ್ಯತ್ಯಯ ಆದ್ದರಿಂದ ರೈತರಿಗಾಗಿರ್ತಕ್ಕಂಥ ಸ್ವಲ್ಪ ಅನಾನುಕೂಲಕ್ಕೆ ನಾವು ಕೂಡ ವಿಷಾದ ವ್ಯಕ್ತಪಡಿಸಿ ಸದಾಕಾಲ ನಿಮ್ಮೊಟ್ಟಿಗಿರ್ತೇವೆ. ರೈತರಿಗೆ ಯಾವುದೇ ಕಾರಣ ಕೂಡ ನಿಮ್ಮ ಬೆಳೆಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ವಿದ್ಯುತ್ತನ್ನು ಸರಬರಾಜು ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳ್ತಾ, ನಾವು ಅಧಿಕಾರಿಗಳು ಕೂಡ ಉತ್ತಮವಾಗಿರ್ತಕ್ಕಂಥ ವಿದ್ಯುತ್ ಕೊಡಲಿಕ್ಕೆ ಈಗಾಗಲೇ ಎಲ್ಲ ಟ್ರಾನ್ಸ್ಫಾರ್ಮರ್ ಬದಲಾವಣೆ ಆಗ್ಬೋದು, ಲೈನ್ ಇವೆಲ್ಲವೂ ಕೂಡ ಬದಲಾವಣೆ ಮಾಡ್ತೀವಿ. ಹೀಗಾಗಿ ನಾವು ರೈತರ ಪರವಾಗಿ ಕೂಡ ಇದ್ದೇವೆ ಅನ್ನೋ ಮಾತನ್ನು ಹೇಳ್ತಾ, ಒಟ್ಟಾರೆಯಾಗಿ ಈ ಸಭೆಯಲ್ಲಿ ಮುಂಬರ್ತಕ್ಕಂಥ ಏನು ನಮಗೆ ಬರಗಾಲ ಬಂದರೆ ಯಾವ ರೀತಿ ಅದನ್ನು ಎದುರಿಸಬೇಕು ಅಂತೇಳಿ ಚರ್ಚೆ ಮಾಡಿದ್ದೇವೆ. ನಾನು ನಮ್ಮ ಅಧಿಕಾರಿಗಳ ಒಗ್ಗಟ್ಟಾಗಿದ್ದು ತಾಲೂಕಿನ ರೈತರಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಡ್ತೇವೆ.